ಸದ್ಯಕ್ಕೆ ಗದ್ದುಗೆ ಗುದ್ದಾಟ ನಡೀತಾ ಇದೆ. ಆದ್ರೆ ರಾಜ್ಯದಲ್ಲಿ ಇಷ್ಟೆಲ್ಲ ಆಗ್ತಾ ಇರುವಾಗ, ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇರುವಾಗ ಕನಕಪುರದ ಜನ ಏನ್ ಹೇಳ್ತಾ ಇದ್ದಾರೆ, ಅಲ್ಲಿನ ಜನ ಏನ್ ಬಯಸ್ತಾರೆ? ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋದು ಅಲ್ಲಿನ ಜನರ ಅಭಿಪ್ರಾಯ ಕೂಡ. ಡಿಕೆ ಶಿವಕುಮಾರ್ ಹಾಗಾದ್ರೆ ಸಿಎಂ ಆಗ್ತಾರಾ? ಡಿಸಿಎಂ ಹುಟ್ಟೂರಿನಲ್ಲಿ ರಿಪಬ್ಲಿಕ್ ಸಂಚಾರವನ್ನ ನಡೆಸಿದೆ. ಅಲ್ಲಿನ ಜನ ಏನ್ ಹೇಳ್ತಾರೆ, ಏನ್ ಬಯಸ್ತಾರೆ? ಡಿಕೆ ಶಿವಕುಮಾರ್ಗೆ ಅವಕಾಶ ಸಿಗೋದು ಹಾಗಾದ್ರೆ ಯಾವಾಗ ಅನ್ನುವಂತಹ ಪ್ರಶ್ನೆ. ಡಿಕೆಶಿ ಸಿಎಂ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತ ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ಜೊತೆಗೆ ಡಿಕೆ ಶಿವಕುಮಾರ್ ಯಾಕೆ ಸಿಎಂ ಆಗಬಾರದು ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ. ಬೇರೆ ಮಟ್ಟದಿಂದ ಪಕ್ಷ ಕಟ್ಟಿಕೊಂಡವರು ಡಿಕೆ ಶಿವಕುಮಾರ್ ಅವರು ಬರುತ್ತೆ ಕಾಂಗ್ರೆಸ್ ಅಂತ ಅವ್ರು ಹೇಳಬಹುದು. ಮಾತುಕತೆ ಆಗಿದೆ 2.5 ವರ್ಷ ಅಂತ ಹೇಳಿದ್ರು, ಅದರಂತೆ ಬಿಟ್ಕೊಡ್ಬೇಕು ತಾನೆ. ರೇವಂತ್ ರೆಡ್ಡಿ ಅವರು ಕೂಡ ನಮ್ಮ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಒಪ್ಕೊಂಡಿದ್ದಾರೆ. ಸೂರ್ಯ ಊಟ ಸತ್ಯ ಡಿಕೆ ಶಿವಕುಮಾರ್ ಸಿಎಂ ಆಗೋದಷ್ಟೇ. ಕನಕಪುರದ ಬಂಡೆ ರಾಜ್ಯ ರಾಜಧಾನಿಯ ವಿಧಾನಸೌಧದಲ್ಲಿ ರಾಜಗದ್ದುಗೆ ಮೇಲೆ ಕೂರ್ಲೇಬೇಕು ಅಂತ ಹೇಳಿ ಕೆಲವರ ವಾದ. ಅದರಲ್ಲೂ ಕನಕಪುರ ಜನರು ಏನ್ ಹೇಳ್ತಾರೆ, ಈ ಭಾಗದ ಮತದಾರರು ಏನ್ ಹೇಳ್ತಾರೆ, ಇದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋ ಪ್ರಯತ್ನವನ್ನ ಮುಂದುವರಿಸ್ತಾ ಹೋಗೋಣ. ಸರ್ ನಮಸ್ಕಾರ. ಮೇಡಮ್ ನಮಸ್ತೆ. ತಮ್ಮ ಹೆಸರು? ಮಧು ಅಂತ ಮೇಡಮ್. ಈಗ ಸಿದ್ದರಾಮಯ್ಯನವರು 2.5 ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅನ್ನೋ ವಾದದ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ? ಮಾಡಬೇಕು ಮೇಡಮ್. ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಯಾಕೆ ಅಂತ? ಇವಾಗ ಸಿದ್ದರಾಮಯ್ಯನವರು ಇರೋದು ಕೂಡ ಕಾಂಗ್ರೆಸ್ ಸರ್ಕಾರದ ಭಾಗವಾಗಿನೇ. ಮೇಡಮ್, ಸಿದ್ದರಾಮಯ್ಯ ಅವರು ಮೊದಲು ಒಂದ್ಸಲ ಮುಖ್ಯಮಂತ್ರಿಯಾಗಿ 5 ವರ್ಷ ಅಧಿಕಾರ ಕೊಟ್ಟು ಒಳ್ಳೆ ಆಡಳಿತ ನಡೆಸಿದ್ದಾರೆ. ಅದೇ ರೀತಿ ಮತ್ತೊಂದ್ಸತಿ ಸರ್ಕಾರ ಬರಕ್ಕೆ ಇಬ್ರು ಶ್ರಮ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಸಿದ್ದರಾಮಯ್ಯ ಅವರು ಒಳ್ಳೆ ಮುಖ್ಯಮಂತ್ರಿನೇ, ಬಟ್ ಇನ್ನೊಬ್ರಿಗೆ ಅವಕಾಶ ಆಗ್ಬೇಕು ಅನ್ನೋದು ಸಾರ್ವಜನಿಕರು ಮತ್ತೆ ಕರ್ನಾಟಕದ ಜನತೆಯ ಆಶೀರ್ವಾದ ಮಾಡಿರೋರ ಜನದ ಆಸೆ ಇದು. ಈಗ ಸುಭದ್ರ ಸರ್ಕಾರ ಇರೋ ಸಂದರ್ಭದಲ್ಲಿ ಕುರ್ಚಿ ಕಾದಾಟ ಮಾಡೋದ್ರಿಂದ ಜನರಿಗೆ ಮೋಸ ಮಾಡ್ತಿದೆ ಕಾಂಗ್ರೆಸ್ ಪಾರ್ಟಿ ಅಥವಾ ಕಾಂಗ್ರೆಸ್ ಸರ್ಕಾರ ಅನ್ನೋ ಆರೋಪ. ಏನ್ ಹೇಳ್ತೀರಾ? ಮೇಡಮ್, ಅದು ಹೈಕಮಾಂಡ್ ಹೇಳ್ಬೇಕು. ಯಾಕೆಂದ್ರೆ ಮೊದಲು ಈಗ ಕರ್ನಾಟಕದಲ್ಲಿ 136 ಸೀಟ್ ಬರಬೇಕಾದ್ರೆ ನಮ್ಮ ಡಿಕೆ ಶಿವಕುಮಾರ್ ಸಾಹೇಬರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅನ್ಬಿಟ್ಟು ನಮ್ಮ ಕರ್ನಾಟಕ ಜನತೆಗೆ ಗೊತ್ತು. ಅದನ್ನು ಹೈಕಮಾಂಡ್ ಗಮನದಲ್ಲಿ ಇಟ್ಕೊಂಡು ಡಿಕೆ ಶಿವಕುಮಾರ್ ಸಾಹೇಬ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಮುಖ್ಯಮಂತ್ರಿ ಸ್ಥಾನವನ್ನ. ಬಟ್ ರಾಹುಲ್ ಗಾಂಧಿ ಮೀಟ್ ಮಾಡಕ್ಕೂ ರೆಡಿ ಇಲ್ವಲ್ಲ ಡಿಕೆ ಶಿವಕುಮಾರ್ ಅವ್ರನ್ನ? ಮೀಟ್ ಮಾಡ್ತಾರೆ ಮೇಡಮ್. ಅವ್ರದ್ದೇನೋ ಒಂದ್ ಸ್ವಲ್ಪ ಅವ್ರದೇ ಆದಂತ ಒಂದ್ ಸ್ವಲ್ಪ ಒತ್ತಡದಲ್ಲಿ, ಕೆಲಸದ ಒತ್ತಡದಲ್ಲಿ ಇರ್ತಾರೆ. ರಾಹುಲ್ ಗಾಂಧಿ ಸಾಹೇಬರು ಸಹಿತ ಗಮನದಲ್ಲಿ ಇಟ್ಕೊಂಡು ನಮ್ಮ ಡಿಕೆ ಶಿವಕುಮಾರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಲೇಬೇಕು, ನಮ್ಮ ಕರ್ನಾಟಕದ ಜನರ ಒಂದು ಅಭಿಪ್ರಾಯ. ಬಟ್ ಸಿದ್ದರಾಮಯ್ಯನವರ ಕಾನ್ಫಿಡೆನ್ಸ್ ನೋಡಿದ್ರೆ ಇನ್ನು 2 ಬಜೆಟ್ ನಾನೇ ಮಂಡಿಸ್ತೀನಿ, 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಹಿಂಗೆ ಅಧಿಕಾರ ಹಸ್ತಾಂತರದ ಮಾತುಕತೆ ಆಗಿದ್ರೆ ಸಿದ್ದರಾಮಯ್ಯನವರು ಹಿಂಗೆ ಯಾಕೆ ಹೇಳ್ತಿದ್ರು? ಮೇಡಮ್, ಏನ್ ಹೇಳಿದ್ರಿ ಗೊತ್ತಾಗ್ಲಿಲ್ಲ. ಈಗ ಇನ್ನೂ 2 ಬಜೆಟ್ ನಾನೇ ಮಂಡಿಸ್ತೀನಿ, 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ತಿರುವಾಗ ಈ ಅಗ್ರಿಮೆಂಟ್ ಆಗಿಲ್ಲ ಅಂತಾನೆ ಅನ್ಸುತ್ತಲ್ವಾ ಅಂತ? ಅಗ್ರಿಮೆಂಟ್ ಆಗಿದ್ಯೋ ಆಗಿಲ್ವೋ ಗೊತ್ತಿಲ್ಲ ಮೇಡಮ್, ಬಟ್ ನಾನ್ ಹೇಳೋದೇನಂದ್ರೆ ನಮ್ಮಗಳ ಆಸೆ ಏನಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತೆ ಮುಖಂಡರುಗಳ ಆಸೆ ಇರ್ಬೋದು, ಸಾರ್ವಜನಿಕರ ಆಸೆ ಇರ್ಬೋದು, ಏನಂದ್ರೆ ಡಿಕೆ ಶಿವಕುಮಾರ್ ಅವರು ಒಮ್ಮೆ ಆದ್ರೂ ಮುಖ್ಯಮಂತ್ರಿ ಆಗ್ಲೇಬೇಕು ಅನ್ನೋದು. 2028 ಕಾಯ್ಲಿ ಅಂತಾರೆ. 2028 ಕಾಯ್ಲಿ ಅಂತ ಅಂದ್ರೆ ಈಗ ಅಧಿಕಾರ ಬೇಕಲ್ವಾ ಮೇಡಮ್? ಡಿಕೆ ಶಿವಕುಮಾರ್ ಸಾಹೇಬರು ಶ್ರಮ ಏನು ಅನ್ನೋದು ಎಲ್ರಿಗೂ ಗೊತ್ತು. ನಿಮ್ ಮುಖ್ಯವಾಗಿ ನಿಮ್ ಟಿವಿಯವರು ನೋಡಿರ್ತೀರಾ, ಅವ್ರು ಏನ್ ಎಷ್ಟೊತ್ತಿಗೆ ಎದ್ದೊಳ್ತಾರೆ, ಎಷ್ಟೊತ್ತಿಗೆ ನಿದ್ದೆ ಮಾಡ್ತಾರೆ ಅನ್ನೋದು ಎಲ್ರಿಗೂ ನಿಮ್ಮ ಟಿವಿಯವ್ರಿಗೆ ಗೊತ್ತು, ಮಾಧ್ಯಮದವ್ರಿಗೆ. ಅವ್ರ ಮನೆ ಮುಂದೆನೆ ಇರ್ತಾರೆ. ಬಟ್ ಅವ್ರಿಗೆ ಒಂದು ಅಧಿಕಾರ ಕೊಟ್ರೆ ಮುಂದೆ 2028 ಕೂಡ ಕಾಂಗ್ರೆಸ್ ಬರುತ್ತೆ ಅನ್ನೋದು ನಮ್ಮೆಲ್ಲರ ಆಸೆ. ಈಗ ಕೊಡದೆ ಹೋದ್ರೆ, ಇನ್ ಕೇಸ್ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡದೆ ಹೋದ್ರೆ ಮುಂದೇನು ಅಂತ? ಏನಿಲ್ಲ ಮೇಡಮ್, ಹೈಕಮಾಂಡ್ ಏನ್ ಹೇಳ್ತದೆ ಆತರ ಡಿಕೆ ಶಿವಕುಮಾರ್ ಕೇಳ್ತಾರೆ. ಅದ್ರಲ್ಲಿ ಏನು ಸಂದೇಶನೇ ಇಲ್ಲ. ಬಿಜೆಪಿ ಸೇರ್ತಾರಾ? ಅವೆಲ್ಲ ಸುಳ್ಳು ಮೇಡಮ್. ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತ ಅಂದ್ರೆ ಕಾಂಗ್ರೆಸ್ಗೆ ಡಿಕೆ ಶಿವಕುಮಾರ್. ಇದೊಂದಿದೆ, ಪಕ್ಷ ನಿಷ್ಠೆ, ಪಕ್ಷಕ್ಕೋಸ್ಕರ ದುಡಿಮೆ ಮಾಡಿದ ಡಿಕೆ ಶಿವಕುಮಾರಿಗೆ ಅವಕಾಶ ಕೊಡದೆ ಹೋದ್ರೆ ಮತ್ ಯಾರಿಗೆ ಅವಕಾಶ ಕೊಡ್ತೀರಿ ಅಂತ ಹೇಳಿ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಡಿಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಅವಾಗಿಂದ ಬೇಡಿಕೆ ಇದೆ. ಫಸ್ಟ್ ಹೇಳಿದ್ರು ಮಾತುಕತೆ ಆಗಿದೆ 2.5 ವರ್ಷ ಅಂತ ಹೇಳಿದ್ರು ಮೇಡಮ್, ಅದರಂತೆ ಬಿಟ್ಕೊಡ್ಬೇಕು ತಾನೆ. ಈಗ ಇಡೀ ಒಬ್ರು ಕೇಳುತ್ತಂದ್ರೆ ನಾವು ಕನಕಪುರದವ್ರು ಕೇಳ್ತಾ ಇದ್ದೀವಿ, ಕನಕಪುರದವ್ರು ಮತ ಹಾಕಿದೀವಿ ಅಂತ ಹೇಳಿ ಇಡೀ ಕರ್ನಾಟಕ ಜನ ಕೂಗ್ತದೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಅವ್ರು ಮುಖ್ಯಮಂತ್ರಿ ಆದ್ರೆ 2028 ಅಧಿಕಾರ ತರ್ತಾರೆ ಅಂತ. ನಾವು ಸಿದ್ದರಾಮಯ್ಯನವ್ರ ಬಗ್ಗೆ ನಾವು ಇನ್ನೊಬ್ರ ಬಗ್ಗೆ ಟೀಕೆ ಮಾಡ್ತಿಲ್ಲ. ಬೇರೆ ಮಟ್ಟದಿಂದ ಪಕ್ಷ ಕಟ್ಕೊಂಡ್ ಬಂದವರು ಡಿಕೆ ಶಿವಕುಮಾರ್ ಅವರು ಬರುತ್ತೆ ಕಾಂಗ್ರೆಸ್ ಅಂತ ಅವ್ರನ್ನ ಹೇಳ್ಬೋದು. ತಮಗೆ ಗೊತ್ತಲ್ಲ ಮೇಡಮ್, ಸಿದ್ದರಾಮಯ್ಯ ಸಾಹೇಬರು ಯಾವ ಪಕ್ಷದಿಂದ ಬಂದಿದ್ದಾರೆ ಅಂತ. ಸೊ ಅದಕ್ಕೇನೆ ನಾವು ಆಂದೋಲನ ಮಾಡ್ತೀವಿ ಅಂತ ಹೇಳ್ತಾರೆ. ನೀವೇನ್ ಹೇಳ್ತೀರಾ ಸರ್? ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರು? ಡಿಕೆ ಶಿವಕುಮಾರ್ ಅವರು ಚಿಕ್ಕದ್ರಿಂದ ಅವರು ಬಹಳ ಕಾಂಗ್ರೆಸ್ ಅಂತ ಬಂದಿರೋರು.
ಅವ್ರು ಯೂತ್ ಕಾಂಗ್ರೆಸ್ ಇಂದಾನು ಬಂದು ಈ ಮಟ್ಟಕ್ಕೆ ಬಂದಿದ್ದಾರೆ. ಅವರ ಶ್ರಮ ಏನದ, ಶ್ರಮ ತಕ್ಕಂತ ದೇವರು ಪ್ರತಿಫಲ ಅವ್ರಿಗೆ ಸಿಗುತ್ತೆ ಅಂತ. ವಯಸ್ಸಿದೆ, ಕಾಯಿಲಿ 2028ಕ್ಕೆ ಸಿಎಂ ಆಗ್ಲಿ, ಯಾರು ಬೇಡ ಅಂತಾರೆ? ಸಿದ್ದರಾಮಯ್ಯನವರು ಮೊದಲೊಂದ್ಸತಿ ಆಗೋರಲ್ಲ ಮೇಡಮ್. ಈಗ ಡಿ ಕೆ ಶಿವಕುಮಾರ್ ಅವರು ದಳದಿಂದ ಬಂದವರು. ನಮ್ಮ ಸಾಹೇಬ್ರು ಡಿ ಕೆ ಶಿವಕುಮಾರ್ ಹುಟ್ಟು ಕಾಂಗ್ರೆಸ್ ಪಾರ್ಟಿ ಇದ್ದ. ಕಾಂಗ್ರೆಸ್ ಪಾರ್ಟಿ ಟೀಟ್ ಕೊಡದೆ ಇದ್ದಾಗ ಇಂಡಿಪೆಂಡೆಂಟ್ ನಿಂತೆ ಸೈಕಲ್ ಗುರ್ತಲ್ಲಿ ಗೆದ್ದಿ ಕಾಂಗ್ರೆಸ್ ಪಾರ್ಟಿಲಿ ಇರೋರು. ಇವತ್ತೇನಾದ್ರು ಇಡೀ ಕರ್ನಾಟಕದಲ್ಲಿ ಏನಾದ್ರು ವರ್ಜನ್ ರಕ್ತ ಅಂತ ಕಾಂಗ್ರೆಸ್ ರಕ್ತ ಅಂತ ಇದ್ರೆ ನಮ್ ದೇಶದಲ್ಲೇ ಇದ್ರು ಡಿ ಕೆ ಶಿವಕುಮಾರ್ ಒಬ್ಬರೇ ಅಂತೇವೆ ಮೇಡಮ್. ಈಗ ಆಲ್ರೆಡಿ ಆಗಿದ್ದಾರೆ. ಈಗ ಕಾಂಗ್ರೆಸ್ ಪಾರ್ಟಿನ ಡಿ ಕೆ ಶಿವಕುಮಾರ್ ಸಾಹೇಬರು ರಕ್ತದಿಂದ ಅಂದ್ರೆ ಅವತ್ತು ದುಡ್ದಿ ಇವತ್ತು ಈ ಸ್ಟೇಜ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿ ಕಟ್ಟಿದ್ದಾರೆ. ಅವ್ರನ್ನ ನಮ್ಮ ಮುಖ್ಯಮಂತ್ರಿ ಮಾಡಬೇಕು ಅಂತ ತಮ್ಮ ಸಿದ್ದರಾಮಯ್ಯನವರಲ್ಲೂ ಕೇಳ್ಕೊತೀವಿ, ಹೈಕಮಾಂಡಲ್ಲೂ ಕೇಳ್ಕೊತೀವಿ. ಅವ್ರಿಗೆ ಸಿಎಂ ಮಾಡಲೇಬೇಕು ಅಂತ. ನಾನ್ ಬಿಡಲ್ಲ, ಮುಖ್ಯಮಂತ್ರಿ ಪಟ್ಟ ಬಿಡೋಲ್ಲ ಅನ್ನೋ ಹಠ ಏನಾದ್ರೂ ಸಿದ್ದರಾಮಯ್ಯನವ್ರು ಮಾಡಿದ್ರೆ ಕನಕಪುರದ ಜನರ ಉತ್ತರ ಏನಾಗಿರೋದು? ಕನಕಪುರ ಜನದ ಉತ್ತರ ಯಾವುದೇ ಕಾರಣಕ್ಕೂ ಧರಣಿ ಕುತ್ಕೊಂಡು ವಿಧಾನಸೌಧ ಮುತ್ತಿಗೆ ಹಾಕ್ತಿವಿ, ವಿಧಾನಸೌಧ ಮುತ್ತಿಗೆ ಹಾಕ್ಬಿಡ್ತೀವಿ. ನೀವೇನಂತೀರಾ ಸರ್? ಮೇಡಮ್, ನಮ್ಮ ಸಾಹೇಬ್ರು ಶ್ರಮ ಏನಿದೆ, ಅವರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಕಾರಣ. ಅದು ಇಡೀ ಕರ್ನಾಟಕದ ಜನತೆಗೆ ಗೊತ್ತು. ಹಂಗಾಗಿ ಅವ್ರಿಗೆ ನ್ಯಾಯಯುತವಾಗಿ ಅಧಿಕಾರವನ್ನು ಸಿದ್ದರಾಮಯ್ಯ ಅವರೇ ಬಿಟ್ಕೊಡ್ಬೇಕು. ಏನಂತ ಇನ್ನೊಂದ್ 2 ವರ್ಷ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿ ಅಂತ ಅವರೇ ಬಿಟ್ಕೊಡ್ಬೇಕು ಹೊರತು ಅದನ್ನ ಯಾರು ಕಿತ್ಕೊಳಕ್ ಆಗಲ್ಲ. ಅವ್ರು ಬಿಟ್ಕೊಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ ಮೇಡಮ್. ತ್ಯಾಗದ ಬಗ್ಗೆ ಮಾತನಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ಸಂಘಟನೆ ಮಾಡಿದ್ದೀವಿ, ಫಲ ದೇವ್ರಿಚ್ಛೆ ಅನ್ನೋ ರೀತಿಯಲ್ಲಿ ಮಾತನಾಡ್ಬಿಡ್ತಾರೆ. ಕನಕಪುರದ ಜನ ಆಗಿ ಇಂಥ ಮಾತುಗಳನ್ನ ಡಿ ಕೆ ಶಿವಕುಮಾರ್ ಅವರ ಬಾಯಿಂದ ಕೇಳಿಸ್ಕೊಂಡಾಗ ಏನ್ ಅನ್ಸುತ್ತೆ? ಮೇಡಮ್, ಯಾವ್ದ ಕಾರಣಕ್ಕೂ ಆತರ ಅನ್ಕೋಬಿಡಿ ನೀವು. ಯಾಕೆಂದ್ರೆ 224 ಕ್ಷೇತ್ರದಲ್ಲಿ ಮೊದಲನೇದು ಕನಕಪುರನೇ ಡಿಕ್ಲೇರ್ ಆಗಿದ್ದು. ಒಂದು ಚಿಲ್ಡ್ರೆ ಇಳಲಿ ನೀವು ಅರ್ಥ ಮಾಡ್ಕೊಳ್ಳೋದ್ರಿಂದ ಫಸ್ಟ್ ನೀವು. ಯಾಕೆಂದ್ರೆ 224 ಕ್ಷೇತ್ರದಲ್ಲಿ ಒಂದು ವರ್ಷ ಕೊಟ್ಟವ್ರೆ ಅಂತಂದ್ರೆ ಬೇರೆ ಕ್ಷೇತ್ರಕ್ಕೂ ಇವರು ಎಷ್ಟು ಕೆಲಸ ಮಾಡವ್ರೆ ಅನ್ನೋದನ್ನ ಇಡೀ ಕರ್ನಾಟಕ ಗಮನಿಸ್ತಾವ್ರೆ. ಅದರಿಂದ ಅವ್ರ ಮುಖ್ಯಮಂತ್ರಿ ಮಾಡಲೇಬೇಕು. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಉಳಿಬೇಕು ಅಂತಂದ್ರೆ, ಬೆಳಿಬೇಕು ಅಂತಂದ್ರೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಲೇಬೇಕು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ತ್ಯಾಗ ಮಾಡಿದ್ದಾರೆ. ನಾನು ತ್ಯಾಗ ಮಾಡಿದ್ರೆ ಹೆಚ್ಚುಗಾರಿಕೆ ಅಲ್ಲ ಅಂತ ಹೇಳಿ ಮಾತನಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ಈಗ ನೀವೇ ಹೇಳಿ, ಪ್ರೆಸ್ ನಿಮ್ಗೆ ಕ್ವಶನ್ ಮಾಡ್ತೀವಿ. ಡಿ ಕೆ ಸಾಹೇಬರಿಂದ ಸರ್ಕಾರ ಬತ್ತೋ ಸಿದ್ದರಾಮಯ್ಯರಿಂದ ಬತ್ತೋ? ಜನರು ವೋಟ್ ಹಾಕಿದ್ದಕ್ಕೆ ಬಂತು ಸರ್. ಅಲ್ಲ, ಹೆಚ್ಚಿನ ಶ್ರಮ ಯಾರ್ದಿದೆ? ಹೇಳಿ. ನಿಮ್ಗೆ ಸಂಪನ್ಮೂಲ ಇಂದ ಹಿಡಿದೆ, ಸಂಘಟನೆ ಮಾಡೋದ್ರಿಂದ ಹಿಡಿದೆ, ಪಾರ್ಟಿ ಕಟ್ಟೋದ್ರಿಂದ ಹಿಡಿದು ಎಲ್ಲ ಡಿ ಕೆ ಸಾಹೇಬ್ರಿಂದಾನೆ. ನಮ್ಗಿಂತ ವಿಚಾರವಂತರು ನೀವು. ಕಷ್ಟಪಟ್ಟು ದುಡಿದವ್ರಿಗೆ ಒಂದು ಅವಕಾಶ ಸಿಗ್ತದೆ ಅನ್ನೋ ಉದ್ದೇಶ ಮೇಡಮ್. ಸಿದ್ದರಾಮಯ್ಯನವರು ಕೂಡ ಕಷ್ಟಪಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಮಾಸ್ ಲೀಡರ್, ಜನರ ಬೆಂಬಲ ಇದೆ. ಡಿ ಕೆ ಶಿವಕುಮಾರ್ ಅವರು ಸಂಪನ್ಮೂಲ ಸಂಘಟನೆ ಆಗಿರ್ಬೋದು. ಮೇಡಮ್, 7 ವರ್ಷ ಅಧಿಕಾರ ಅನುಭವಿಸಿದಾರಲ್ಲ, ಇವ್ರಿಗೂ 2 ವರ್ಷ ಕೊಡ್ಲಿ ಬಿಡಿ ಮೇಡಮ್. ಸಿದ್ದರಾಮಯ್ಯನವರ ಸಾಹೇಬ್ರು, ಡಿ ಕೆ ಸಾಹೇಬ್ರು ಇಬ್ರು ಸೇರೇ ಪಕ್ಷ ಕಟ್ಟಿದ್ದಾರೆ. ಸಿದ್ದರಾಮಯ್ಯನವರು ನಮ್ಮ ಪಕ್ಷಕ್ಕೆ ಬರಬೇಕಾದ್ರೆ ನಮ್ಮ ಡಿ ಕೆ ಸಾಹೇಬ್ರ ಕಾರಣ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಎಲೆಕ್ಷನ್ ಮಾಡಿದ್ದೀವಿ ಇಲ್ವಾಲ ಹೋಬಳಿನಲ್ಲಿ. ಆ ದಯಮಾಡಿ ಒಂದ್ ಟರ್ಮ್ 5 ವರ್ಷ ಆಗಿದ್ದಾರೆ. ಈಗೂ ತ್ಯಾಗ ಮಾಡಿದ್ರೆ 2 ವರ್ಷ ಬಿಟ್ಟು ಕೊಟ್ಟಿದ್ದಾರೆ. ಇನ್ 2 ವರ್ಷ ಬಿಡ್ಬೇಕಲ್ಲ ಸಿದ್ದರಾಮಯ್ಯ ಸಾಹೇಬ್ರು. ಮೇಡಮ್, ಡಿ ಕೆ ಶಿವಕುಮಾರ್ ಅಂತ ಮನುಷ್ಯ ಯಾರೂ ಇಲ್ಲ. ಯಾಕಂತ ಹೇಳಿದ್ರೆ ಪಕ್ಷಕ್ಕೋಸ್ಕರ ಹಗಲು ರಾತ್ರಿ ಮಳೆ ಬರಲಿ, ಬಿಸಿಲು ಬರಲಿ, ಗಾಳಿ ಬರಲಿ, ಯಾವುದಕ್ಕೂ ಎದುರದೆ ಅವರು ಕೆಲಸ ಮಾಡಿದ್ದಾರೆ. ಅವ್ರು ಪ್ರತಿಫಲಗಳು ಕೇಳ್ತಾರೆ, ಆದ್ರೆ ಕೊಟ್ಟೆ ಕೊಡ್ತಾರೆ, ಕೊಡಲ್ಲ ಅಂತ ಅಲ್ಲ. ಸ್ವಲ್ಪ ಕಾಳ ಅವಕಾಶ ಇದೆ, ಕೊಟ್ಟೆ ಕೊಡ್ತಾರೆ. ಈ ಸಬ್ ನಮ್ಮ ಸಾಹೇಬರಿಗೆ ಸರಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಮಾಡೇ ಮಾಡ್ತಾರೆ. ನವೆಂಬರ್ 26ಕ್ಕೆ ಒಳ್ಳೆ ಮುಹೂರ್ತ ಇದೆ. ಅವತ್ತು ಸಿಎಂ ಆಗ್ಬೇಕು ಅನ್ನೋ ಲೆಕ್ಕಾಚಾರ ಕೂಡ ಅಂತೆ. ನವೆಂಬರ್ 26 ಸ್ವಲ್ಪ ಅರ್ಜೆಂಟ್ ಆಗ್ಲಿಲ್ವಾ ಅಂತ? ಮೇಡಮ್, ಡಿ ಕೆ ಶಿವಕುಮಾರ್ ಅಷ್ಟು ತಾಳ್ಮೆ ಕಾದಿರೋದು ಇನ್ನೊಬ್ಬರಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ 2007ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಾರ್ಟಿಗೆ ಸೇರ್ಕೋತಾರೆ. ಅದ್ರ ಹಿಂದೆನೂ ಕಾಂಗ್ರೆಸ್ ಇತ್ತು. 1985ರಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ MLA ಆದಾಗಲೂ ಕೂಡ ಜನತಾ ಪರಿವಾರ ಕಟ್ಕೊಂಡು ಇವತ್ತೇನು ಸಿದ್ದರಾಮಯ್ಯನವರು ಮಾತಾಡ್ತಿದ್ದಾರೋ, ನಾವು ನೀವು ಕರ್ನಾಟಕ ರಾಜ್ಯ ಜನತೆ ಯೋಚನೆ ಮಾಡಬೇಕಾದಿಷ್ಟೇ. ಮೂಲ ಕಾಂಗ್ರೆಸ್ಸಿಗ ಅಂತ ಏನು ಶಿವಕುಮಾರ್ ಒಬ್ಬರೇ ಅಲ್ಲ. ರಾಮಲಿಂಗಾರೆಡ್ಡಿ ಸಾಹೇಬರಿದ್ದಾರೆ, ಪರಮೇಶ್ವರ್ ಸಾಹೇಬರಿದ್ದಾರೆ, ಡಿ ಕೆ ಶಿವಕುಮಾರ್ ಸಾಹೇಬರಿದ್ದಾರೆ. ಇವರೆಲ್ಲರೂ ಕೂಡ ತನ್ನ ಅಧಿಕಾರ ತ್ಯಾಗ ಮಾಡಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ವಿರೋಧ ಪಕ್ಷದ ನಾಯಕ ಆಗಬೇಕು ಅನ್ನೋ ಹುಚ್ಚಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ರಾಜ್ಯಕ್ಕೆ ಕಳಿಸಿದ್ರಲ್ಲ, ಕೇಂದ್ರಕ್ಕೆ ಕಳಿಸಿದ್ರು. ಆಗ್ಲೂ ಕೂಡ ಪಕ್ಷದ ಯಾವುದೇ ಹಿರಿಯ ನಾಯಕರುಗಳು ಪಕ್ಷ ವಿರೋಧಿ ಮಾತು ಆಡಲಿಲ್ಲ. ಇವತ್ತೇನು ಡಿ ಕೆ ಶಿವಕುಮಾರ್ ಸಾಹೇಬರು ಮೌನವಾಗಿದ್ದಾರೆ. ಮೌನ ಅಂದ್ರೆ ಅವ್ರ ಶಕ್ತಿಹೀನರಲ್ಲ, ಅವರು ಉಸಿರೇ ಕಾಂಗ್ರೆಸ್, ಗಾಂಧಿ ಕುಟುಂಬ. ಬಟ್ ಶಾಸಕರ ಬೆಂಬಲ ಇರೋದು ಸಿದ್ದರಾಮಯ್ಯನವರಿಗೆ. ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ಶಾಸಕರ ಬೆಂಬಲ ಮುಖ್ಯ. ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲ ಅಂತಾರೆ ಮೇಡಮ್. ಇಲ್ಲಿ ಶಾಸಕರನ್ನ ಬೆಂಬಲ ಇಂದ ಯಾರು ಇಲ್ಲಿ ಸಿದ್ದರಾಮಯ್ಯನವರು ಅಧಿಕಾರ ಕೊಟ್ಟಿಲ್ಲ.
ಇಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡಿರ್ತಕ್ಕಂಥದ್ದು ಹಿರಿಯ ನಾಯಕರಿದ್ದಾರೆ, ಇವರು ಅಧಿಕಾರನ ಚೆನ್ನಾಗಿ ನಡೆಸಿದ್ರು, ಇವ್ರನ್ನ ಬಿಡಬಾರ್ದು ಮಾಸ್ ಲೀಡರ್ ಅಂತೇಳಿ ಅವ್ರಿಗೆ ಗೌರವಯುತವಾಗಿ ಸಿದ್ದರಾಮಯ್ಯ ಅವರಿಗೆ ಒಂದು ಅಧಿಕಾರನ ಕೊಟ್ಟಿದ್ದಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಯಾಕೆ ಕೇಳ್ತಿದ್ದಾರೆ ಅಂತ ನೀವು ಕೇಳ್ತಾರೋ ಪ್ರಶ್ನೆಗೆ ತನು ಮನ ದನ ಎಲ್ಲರೂ ಬೇಕಾದ್ರೂ ಕೊಡ್ತಾರೆ, ಆದ್ರೆ ಯಾರು ಕೂಡ ಜೈಲಿಗೆ ಹೋಗಕ್ ರೆಡಿ ಇರಲಿಲ್ಲ. ನಮ್ಮ ನಾಯಕರಾದ ಡಿ.ಕೆ. ಶಿವಕುಮಾರ್ ಅವರು ಪಾರ್ಟಿಗೋಸ್ಕರ, ಕರ್ನಾಟಕಕ್ಕೋಸ್ಕರ, ಹೈಕಮಾಂಡ್ ಕೊಟ್ಟಂತ ಒಂದು ಮಾತುಗೋಸ್ಕರ ಅವ್ರನ್ನ ಉಳಿಸ್ಕೊಳ್ಳೋಕೋಸ್ಕರ ಜೈಲಿಗೆ ಹೋಗಕ್ಕೂ ನಾನು ರೆಡಿ, ನಾನು ಯಾವುದೇ ಕಾರಣಕ್ಕೂ ನಾನು ಪಾರ್ಟಿ ಇದು ಮಾಡಲ್ಲ ಅಂತ ಹೇಳೋ ಉದ್ದೇಶಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಅವರು ಜೈಲಿಗೂ ಕೂಡ ಹೋಗಿ ಬಂದ್ರು. ಜೊತೆಗೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಾರ್ಟಿ ಕ್ಷೀಣೆ ಆಗ್ತಾ ಇರ್ತಕ್ಕಂಥ ರಾಜ್ಯದಲ್ಲಿ ಅದೇ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ 2018 ನಡೆದಂತ ಚುನಾವಣೆಯಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನೆಲ ಕಚ್ಚುವಂತ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನಾನಿದ್ದೀನಿ, ನಾನು ಪಕ್ಷವನ್ನ ಕಟ್ತೀನಿ, ನನಗೆ ಜವಾಬ್ದಾರಿ ಕೊಡಿ ಅಂತ ಹೇಳಿ ಹೋದಂತ ಸಂದರ್ಭದಲ್ಲಿ ಹೈಕಮಾಂಡ್ ಅವರು ಡಿ.ಕೆ. ಶಿವಕುಮಾರ್ ಅವರೇ ಹೋಗಿ ನೀವು ಮುನ್ನಡೆಸಿ ನಾವಿದೀವಿ ಅಂತ ಹೇಳಿ ಬೆಂತಟ್ಟಂತ ಸಂದರ್ಭದಲ್ಲಿ ಕೊರೋನಾದಿಂದ ಹಿಡಿದು ಇವತ್ತು ಏನು ಡಿಮಾನಿಟೇಷನ್ ಮತ್ತೊಂದು ಇರ್ಬೋದು, ಕಾರ್ಯಕರ್ತರಿಗೆ ಶಕ್ತಿ ತುಂಬದೆ ನಾನಿದೀವಿ ಬನ್ನಿ ಶಕ್ತಿ, ನೀವೇ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಅಂತ ಹೇಳಿ ಎಲ್ಲರೂ ಕೂಡ ಕಾರ್ಯಕರ್ತರಿಗೆ ಎದೆಗುಂದಿ ಇರಬೇಡಿ ನೀವು ನಾನಿದ್ದೀನಿ ಅಂತ ಹೇಳಿ ಬೆಂತಟ್ಟಿ ಈಚೆಗೆ ಕರ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಂತ ಭರವಸೆ ಮೇಲೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ರಚನೆ ಆಗಿರ್ತಕ್ಕಂಥದ್ದು. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರು ಬಿಟ್ಟು ಹೋಗಬಾರ್ದು ಅನ್ನೋ ಒಂದು ಉದ್ದೇಶ ದೃಷ್ಟಿಯಿಂದ ಆಯ್ತು ಸಿದ್ದರಾಮಯ್ಯನವರೇ ನೀವು ಮುಂದುವರಿಸಿ ಇದನ್ನ ಮುಂದೆ ನಾವು ಹೇಳತಕ್ಕಂಥ ಸಂದರ್ಭದಲ್ಲಿ ನೀವು ಬಿಟ್ಕೊಡ್ಬೇಕಾಗ್ತದೆ ಅಂತ ಹೇಳಿ ಹೈಕಮಾಂಡ್ ನಿರ್ಧಾರ ಮಾಡಿರ್ತಕ್ಕಂಥದ್ದನ್ನ ಇವತ್ತು ಸಿದ್ದರಾಮಯ್ಯನವರು ಗೌರವ ಡಿ.ಕೆ. ಶಿವಕುಮಾರ್ ಅವರೇನೆ 5 ವರ್ಷ ಸಿಎಂ ಆಗಿದ್ರೆ ಆಲ್ ದಿ ಬೆಸ್ಟ್ ಅಂತ ಹೇಳ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಅಲ್ಲಿಗೆ ಯಾಕೋ ಡಿ.ಕೆ. ಶಿವಕುಮಾರ್ ಅವರು ಕೂಡ ಇನ್ನು ಕಾದು ನೋಡುವ ತಂತ್ರ ಅನುಸರಿಸ್ತಿದ್ದಾರೆ ಅಂತ ಅನ್ಸೋದಿಲ್ವಾ? ಏನ್ ಕಾದು ನೋಡುವಂತ ತಂತ್ರ ಏನು ಅನುಸರಿಸ್ತಾ ಇಲ್ಲ ಮೇಡಮ್. ಅವ್ರ ತಾಳ್ಮೆ ಸಹನೆಯಿಂದ ಅವರೇ ಅದನ್ನ ಹೈಕಮಾಂಡ್ ತಿಳ್ಕೊಂಡು ನ್ಯಾಯಬದ್ಧವಾಗಿ ಸಿದ್ದರಾಮಯ್ಯನವ್ರಿಗೆ ಹೇಳಿ ಅಧಿಕಾರ ಬಿಡಿಸ್ಕೊಡ್ಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.